ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ರಾಮನಗರ ಇಲ್ಲಿ 55 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳು ಯಾವುದು ಅಂದರೆ ಬೆರಳಚ್ಚುಗಾರರು, ಬೆರಳಚ್ಚು ನಕಲುಗಾರರು, ಆದೇಶ ಜಾರಿಕಾರರು ಮತ್ತು ಸೇವಕರು. ಈ ಹುದ್ದೆಗಳ ಬಗ್ಗೆ ಹೆಚ್ಚಿನದಾಗಿ ಇನ್ನು ಕೆಲವೇ ನಿಮಿಷದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಸಂಪೂರ್ಣ ನೋಡಿದ್ರೆ ಇಲ್ಲೇ ಎಲ್ಲ ಮುಖ್ಯ ಅಂಶಗಳು ಗೊತ್ತಾಗೋಗುತ್ತೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ಇದ್ದರೆ ಕೂಡಲೇ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ನಿರಂತರವಾಗಿ ಸಿಗುತ್ತೆ. ಈ ಮಾಹಿತಿಯನ್ನು ನಿಮಗೆ ಕನ್ನಡದಲ್ಲಿ ತರ್ತಿರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ರಾಮನಗರ ಇಲ್ಲಿ ಏನು 55 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಅರ್ಜಿಗಳನ್ನು ಆನ್ಲೈನ್ನಲ್ಲೇ ಸಲ್ಲಿಸಬೇಕಾಗತ್ತೆ. ಸಲ್ಲಿಸೋದಕ್ಕೆ ಕಡೆ ದಿನಾಂಕ 31 ಆಗಸ್ಟ್ 2026 ಅಂತ ಅವರು ಹೇಳ್ತಿದ್ದಾರೆ. ರಾತ್ರಿ 11:59 ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ಅವರು ತಿಳಿಸ್ತಿದ್ದಾರೆ. ಈ ಹುದ್ದೆಗಳಿಗೆ 4 ಹುದ್ದೆಗಳಿಗೆ ವೇತನ ಶ್ರೇಣಿ ಮತ್ತು ಇತರ ಸೌಲಭ್ಯಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ಬೆರಳಚ್ಚುಗಾರರು ಮತ್ತು ಬೆರಳಚ್ಚು ನಕಲುಗಾರರಿಗೆ 34,100ರಿಂದ ಬೇಸಿಕ್ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಮೂಲ ವೇತನ. ಈ ಮೂಲ ವೇತನ 34,100ಕ್ಕೆ HRA DA ಅದು ಇದು ಅಂತೆಲ್ಲ ಸೇರಿದಾಗ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ, ನಂಬಿ ಕೈ ತುಂಬ ಸಂಬಳ ಬರುವಂತಹ ಉದ್ಯೋಗ ಇದು. ಇನ್ನು ಆದೇಶ ಜಾರಿಕಾರರು ಮತ್ತು ಸೇವಕರ ಬಗ್ಗೆ ನೋಡೋದಾದರೆ, ಆದೇಶ ಜಾರಿಕಾರರಿಗೆ ಮೂಲ ವೇತನ 31,775ರಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಸೇವಕರಿಗೆ 27,000ದಿಂದ ಮೂಲ ವೇತನ ಪ್ರಾರಂಭ ಆಗುತ್ತೆ. ಸೊ ಇವರಿಗೂ ಅಷ್ಟೇ ಮೂಲ ವೇತನಕ್ಕೆ HRA DA ಎಲ್ಲ ಸೇರಿದ್ರೆ ಕೈ ತುಂಬ ಸಂಬಳ ಬರುತ್ತೆ. ಹಾಗಾಗಿ ಯಾರ್ಯಾರೋ ಇಚ್ಛೆ ಇರುತ್ತೆ, ಅರ್ಹರಿರ್ತೀರಿ, ನೀವುಗಳು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ. ಇದಕ್ಕೆ ಬಹಳ ಮುಖ್ಯವಾಗಿ ಯಾರು ಅರ್ಹರು ಅನ್ನೋದನ್ನು ಶೈಕ್ಷಣಿಕ ವಿದ್ಯಾರ್ಹತೆಯಿಂದ ತಿಳ್ಕೊಳ್ಬೋದು. ಈ ಶೈಕ್ಷಣಿಕ ವಿದ್ಯಾರ್ಹತೆ ಬೆರಳಚ್ಚುಗಾರರು ಮತ್ತು ಬೆರಳಚ್ಚು ನಕಲುಗಾರರಿಗೆ ದ್ವಿತೀಯ PUC ಆಗಿದ್ದರೆ ಸಾಕು. ಆದರೆ ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನ, ಕಂಪ್ಯೂಟರ್ ಕೌಶಲ್ಯ ಇರಲೇಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಕೋರ್ಸ್ಗಳು ಮಾಡ್ಕೊಂಡಿದ್ರೆ ಬಹಳ ಒಳ್ಳೆಯದು. ಅದರಲ್ಲೂ ರೆಕಗ್ನೈಸ್ಡ್ ಆಗಿರುವಂಥ, ಮಾನ್ಯತೆ ಪಡೆದಿರುವಂಥ ಸರ್ಟಿಫಿಕೇಟ್ಗಳೆಲ್ಲ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಎರಡನೇದಾಗಿ ದ್ವಿತೀಯ PUC ಮಾಡಿಲ್ಲದಿದ್ದರೆ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮೊ ಅಂತ ಇರುತ್ತೆ. ಅದನ್ನು ಮಾಡಿದ್ರು ನೀವು ಅರ್ಹರು ಅನ್ನೋದನ್ನು ಅವ್ರ ನೋಟಿಫಿಕೇಷನಲ್ಲಿ ತಿಳಿಸ್ತಿದ್ದಾರೆ. ಬಹಳ ಮುಖ್ಯವಾಗಿ ಕನ್ನಡ ಮತ್ತು ಆಂಗ್ಲ ಭಾಷೆಯ ಬೆರಳಚ್ಚು, ಪ್ರೌಢ ದರ್ಜೆಯ ಬೆರಳಚ್ಚು ಪಾಸ್ ಮಾಡಿಕೊಂಡಿರಬೇಕು, ಉತ್ತೀರ್ಣರಾಗಿರಬೇಕು ಅಂತ ಅವರು ತಿಳಿಸ್ತಿದ್ದಾರೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಆದೇಶ ಜಾರಿಕಾರರು ಮತ್ತು ಸೇವಕರಿಗೆ ನೋಡಿದಾಗ, ಈ 2 ಹುದ್ದೆಗಳಿಗೆ SSLC 10ನೇ ತರಗತಿ ಉತ್ತೀರ್ಣರಾಗಿದ್ದರೆ ಸಾಕು, ಅಥವಾ ತತ್ಸಮಾನ ಪರೀಕ್ಷೆ ಅಂತಾರೆ. ಬಹಳ ಮುಖ್ಯವಾಗಿ ಇಲ್ಲಿ ನೀವು ಗಮನಿಸಬೇಕಾಗಿರೋದು, ಆದೇಶ ಜಾರಿಕಾರರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರೋದು ಬಹಳ ಮುಖ್ಯ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ. ಇನ್ನು ಇವರಿಬ್ಬರಿಗೂ ಕೂಡ ಕನ್ನಡವನ್ನು ಓದಲು ಬರೆಯಲು ಸಾಮರ್ಥ್ಯ ಬರಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಈ ಉದ್ಯೋಗದ ಮಾಹಿತಿಗೆ ಲೈಕ್ ಬಟನ್ ಕೊಡದಲ್ಲೇ ಇದ್ದರೆ ಕೂಡಲೇ ಲೈಕ್ ಬಟನ್ ಕೊಡಿ. ಹಾಗೂ ವಿಡಿಯೋನ ಸಂಪೂರ್ಣ ನೋಡಿದ ನಂತರ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ವಯೋಮಿತಿಗೆ ಬಂದಾಗ 4 ಹುದ್ದೆಗಳಿಗೆ ಸೇರಿದಂತೆ ಕನಿಷ್ಠ ಅಂತೂ 18 ಆಗಿರಲೇಬೇಕು ನಿಯಮ ಅನುಸಾರ. ಗರಿಷ್ಠ 40, 43, 45 ಅಂತ ಅವರು ಹೇಳ್ತಿದ್ದಾರೆ. 40 ಸಾಮಾನ್ಯ ವರ್ಗದವ್ರಿಗಾದರೆ 45 SC ST ಪ್ರವರ್ಗದವ್ರಿಗೆ ಬರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಇನ್ನು ಇದಕ್ಕಿಂತಲೂ ಹೆಚ್ಚಿನ ಗರಿಷ್ಠ ವಯೋಮಿತಿ ಇದೆಯಾ ಅನ್ನೋದನ್ನು ನೀವು ನೋಟಿಫಿಕೇಷನ್ನ ಸಂಪೂರ್ಣ ನೋಡಿದಾಗ ಅರ್ಥವಾಗತ್ತೆ. ಆಯ್ಕೆ ವಿಧಾನಕ್ಕೆ ಬಂದರೆ, ಬೆರಳಚ್ಚುಗಾರರು ಮತ್ತು ಬೆರಳಚ್ಚು ನಕಲುಗಾರರಿಗೆ 15 ನಿಮಿಷಗಳ ಉಕ್ತ ಲೇಖನವನ್ನು, ಅಂದರೆ ಕೊಟ್ಟಂತಹ ಒಂದು ಲೇಖನವನ್ನು ಬೆರಳಚ್ಚು ಪಡಿಸುವ ಪರೀಕ್ಷೆ ಇರುತ್ತೆ, ಟೈಪ್ ಮಾಡುವಂತಹ ಪರೀಕ್ಷೆ ಇರುತ್ತೆ. ಇದಕ್ಕೆ 100 ಅಂಕಗಳಿರುತ್ತೆ. ಇದರಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಇಲ್ಲದೆ ಮಾಡ್ತಾರೆ, ತುಂಬ ಚೆನ್ನಾಗಿ ಟೈಪ್ ಮಾಡ್ತಾರೆ, ಅವರನ್ನು ಸಂದರ್ಶನಕ್ಕೆ ಕರಿತೀವಿ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಆಯ್ಕೆ ವಿಧಾನ ಆದೇಶ ಜಾರಿಕಾರರು ಮತ್ತು ಸೇವಕರಿಗೆ ನೋಡಿದಾಗ, ಅವರಲ್ಲಿ 10ನೇ ತರಗತಿಯಲ್ಲಿ ಗಳಿಸಿರುವ ಶೇಕಡಾವಾರು ಅಂಕ,
ಯಾರು 10ನೇ ತರಗತಿನಲ್ಲಿ ಹೆಚ್ಚು ಅಂಕ ಗಳಿಸಿದ್ದೀರಿ ಅವರಲ್ಲಿ ಒಂದಷ್ಟು ಜನರನ್ನು ಆಯ್ಕೆ ಮಾಡಿ ಅದರ ಆಧಾರದ ಮೇಲೆ ಸಂದರ್ಶನಕ್ಕೆ ಕರಿತೀವಿ, ಇಂಟರ್ವ್ಯೂಗೆ ಕರಿತೀವಿ ಅಂತ ಅವರು ತಿಳಿಸ್ತಿದ್ದಾರೆ. ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಇದೆಯಾ ಅಂದರೆ ಇದೆ, ಆದರೆ ಕೆಲವೊಂದು ವರ್ಗದವರಿಗೆ ವಿನಾಯಿತಿ ಕೂಡ ಕೊಟ್ಟಿದ್ದಾರೆ. ನಿಮಗೆ ನಾನು ಕಳಕಳಿಯಿಂದ ಹೇಳೋದು, ನೋಟಿಫಿಕೇಷನ್ ಲಿಂಕ್ ಇನ್ನು ಅರ್ಧ ನಿಮಿಷದಲ್ಲಿ ಹೇಳ್ತೀನಿ ಎಲ್ಲಿ ಸಿಗುತ್ತೆ ಅಂತ. ಆ ನೋಟಿಫಿಕೇಷನ್ನ ಕನಿಷ್ಠ 2 ಬಾರಿ ಆದರೂ ಓದಿದಾಗ ಮಾತ್ರ ನಿಮಗೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇರುತ್ತೆ ಒಂದು, ಆ ಪ್ರಕ್ರಿಯೆ ಏನು ಅನ್ನೋದು ಚೆನ್ನಾಗಿ ಅರ್ಥವಾಗುತ್ತೆ. ವಯಸ್ಸಿನಲ್ಲಿ ಸಡಿಲಿಕೆ ಆಗ್ಬೋದು, ಸಂಬಳದ ಬಗ್ಗೆ ಆಗೋದು, ಇತರೆ ಸೌಲಭ್ಯಗಳು, ವಿದ್ಯಾರ್ಹತೆ ಬಗ್ಗೆ ಮತ್ತಷ್ಟು ಮಗದಷ್ಟು ವಿಚಾರಗಳು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಸೊ ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅರ್ಹರಿರ್ತೀರಿ ಆಗ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅನುಕೂಲ ಆಗುತ್ತೆ. ಈಗ ನಿಮಗೆ ನೋಟಿಫಿಕೇಷನ್ ಲಿಂಕು, ವೆಬ್ಸೈಟ್ ಲಿಂಕ್, ಆನ್ಲೈನ್ ಅಪ್ಲೈ ಮಾಡೋ ಲಿಂಕ್ ಎಲ್ಲ ಎಲ್ಲಿ ಸಿಗುತ್ತೆ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿದ್ದೇನೆ. ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ಒಂದು ವಿವರಣೆ ನೀಡುವಂಥ ಜಾಗ ಇದೆ, ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆ ಲಿಂಕಿಗೆ ಹೋಗಿ ನೋಟಿಫಿಕೇಷನ್ನ 2 ಬಾರಿ ಓದಿ ಅರ್ಥ ಮಾಡಿಕೊಂಡು ನೀವು ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರು ಅಂತಿದ್ರೆ ಸಂಬಳ ತುಂಬ ಚೆನ್ನಾಗಿದೆ, ಅರ್ಜಿ ಸಲ್ಲಿಸ್ತಾ ಹೋಗಿ. ಹಾಗೂ ಅಲ್ಲಿ ಆನ್ಲೈನ್ ಲಿಂಕ್ ಇರುತ್ತೆ, ಅಲ್ಲಿ ನೀವು ಹಣವನ್ನು ಕಟ್ಟಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ತಯಾರಿ ನಡೆಸ್ಕೊಳ್ಳಿ ಪರೀಕ್ಷೆಗೆ. ಈ ಉದ್ಯೋಗದ ಮಾಹಿತಿಯನ್ನು ನಿಮಗೆ ಕನ್ನಡದಲ್ಲಿ ತಂದದ್ದು ಐ ಆಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗುತ್ತೆ. ಈ ಒಂದು ಉದ್ಯೋಗದ ಮಾಹಿತಿ, ಕನ್ನಡದಲ್ಲಿ ಬರ್ತಿರುವಂಥ ಈ ಉದ್ಯೋಗದ ಮಾಹಿತಿಗೆ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ.